ಎಸ್ಎಸ್ಎಲ್ಸಿ ಸಮಸ್ತ ವಿದ್ಯಾರ್ಥಿಗಳಿಗೆ ಬಿರಾದಾರ್ ಮೆಥ್ಸ್ ಚಾನಲ್ ವತಿಯಿಂದ ಸಮಸ್ತ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸುಸ್ವಾಗತ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಈ ಅಧ್ಯಾಯವನ್ನು ತೆಗೆದುಕೊಂಡಾಗ ಅಂದರೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಈ ಲೆಸನ್ದಲ್ಲಿ ಅಭ್ಯಾಸ 9.1ರಲ್ಲಿ ನಾವೇನ್ ಮಾಡ್ಕೊಂಡಿದೀವಿ ಅಂತಂದ್ರೆ ಸೀರಿಯಲ್ ಆಗಿ ಕಂಟಿನ್ಯೂಸ್ ಆಗಿ 1ರಿಂದ 9 ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು ಅತಿ ಸುಲಭವಾದ ಮಾರ್ಗದಲ್ಲಿ ತಾವೆಲ್ಲ ನೋಡ್ಕೊಂಡಿದ್ರಿ. ಇಂದು ಪುನಃ ಈ ಒಂದು ವಿಡಿಯೋದಿಂದ ನಾವು 10ರಿಂದ ಏನು ಸಮಸ್ಯೆಗಳದಾವ ಆ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ, ಬಿರಾದಾರ್ ಮೆಥ್ಸ್ ಚಾನಲ್ ಈ ಒಂದು ಬೆಳವಣಿಗೆ ಆಗ್ಬೇಕು ಅಂದ್ರೆ ವಿದ್ಯಾರ್ಥಿಗಳ ಒಂದು ಕೃಪೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಸಹಾಯ ಅನ್ನುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ SSLCಯ ಎಲ್ಲ ವಿದ್ಯಾರ್ಥಿಗಳು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ತಮ್ಮಿಂದ ನಾವು ಒಂದು ಲೈಕ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಒಂದು ಲೈಕ್ ಕೊಡುವುದನ್ನು ಮಾತ್ರ ಮರೆಯಬಾರದು ಅಂತ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತಾ, ಇನ್ನು ಮುಂದೆ ಇವತ್ತು 10ನೆಯ ಪ್ರಾಬ್ಲಮ್ಸ್ ಯಾವ ರೀತಿಯಾಗಿ ಬಿಡಿಸಬೇಕು ಅನ್ನುವಂಥದ್ದು ಅರ್ಥ ಮಾಡಿಕೊಳ್ಳೋಣ. 10ನೆಯ ಈ ಒಂದು ಸಮಸ್ಯೆ ನಂಬರ್ ಆಫ್ 10th ಒನ್ ಈಸ್ ಮೇನ್ ಇಂಪಾರ್ಟೆಂಟ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್. ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿರತಕ್ಕಂಥ ಒಂದು ಪ್ರಶ್ನೆ. 2 poles of equal heights are standing opposite each other on either side of the road, which is 80 meter wide. The road is 80 meter wide. From a point between them on the road, the angle of elevation of the top of the poles are 60 degree and 30 degree respectively. Find the length of the poles and the distance of the point from the poles. ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ 2 poles of equal heights. Poles it means ಕಂಬ ಅಂತ. 2 ಕಂಬಗಳ ಎತ್ತರ ಸಮನಾಗಿವೆ, 2 ಅಷ್ಟೇ ಅದಾವ ಅಂತ ಹೇಳುದು. ಆರ್ ಸ್ಟ್ಯಾಂಡಿಂಗ್ ಅಪೋಸಿಟ್ ಈಚ್ ಅದರ್ ಆನ್ ಐದರ್ ಸೈಡ್. ಒಂದು ರಸ್ತೆ ಅಂತ ಇದೆ. ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರೆ ಒಂದು ರಸ್ತೆಯನ್ನ ತೆಗೆದುಕೊಳ್ಳೋಣ. ಈ ರಸ್ತೆಯ ಎಡಕ್ಕೆ ಮತ್ತು ರಸ್ತೆಯ ಬಲಕ್ಕೆ ಇವೆರಡು ಕಂಬಗಳಾಗಿರ್ಲಿ, ಎ ಬಿ ಸಿ ಡಿ. ಇವೆರಡು ಕಂಬಗಳು ರಸ್ತೆಯ ಎಡಕ್ಕೆ ಮತ್ತು ಬಲಕ್ಕೆ ಇವೆ. ಅಂದ್ರೆ ಅಪೋಸಿಟ್ ಸೈಡ್ ನಲ್ಲಿ 2 ಕಂಬಗಳು ನೇರವಾಗಿ ನಿಂತ್ಕೊಂಡಿವೆ ಮತ್ತು ಅವುಗಳ ಎತ್ತರ ಸಮನಾಗಿವೆ. which is 80 meter wide. the road of 80 meter wide ಅಂತ ಹೇಳಿದ್ರು. ಈ ರೋಡ್ ಅದ ಅಗಲ ಎಷ್ಟು ಅಂದ್ರೆ 80 ಮೀಟರ್ ಅಗಲವಾಗಿದೆ. From a point between them on the road, the angle of elevation of the top of the poles are 60 degree. ಇಲ್ಲಿ ನಾವು ಒಂದು ಬಿಂದುವನ್ನ ಗುರುತಿಸಿಕೊಳ್ಳೋಣ. ಆ ಬಿಂದುವಿನಿಂದ 2 ಕಂಬದ ಮೇಲ್ ತುದಿಗಳಿಗೆ ನೋಡಿದಾಗ ಎಲಿವೇಶನ್ ಆಫ್ ಎಂಗಲ್ ಅಂತ ಬರುತ್ತಲ್ಲ, ಇಲ್ಲಿ ಇದ್ಕೊಂಡು ನಾವೇನ್ ಮಾಡಿದೆವು ಅಂತಂದ್ರೆ ಈ ಬಿ ಕಂಬ ಎ ಬಿ ಕಂಬವನ್ನು ನೋಡ್ಕೊಂಡಾಗ 60 ಕಂಬ ಒಂದು ಉಳಿದಿರ್ತಕ್ಕಂಥ ಇನ್ನೊಂದು ಕಂಬಿದೆ, ಅದನ್ನ ನೋಡ್ಕೊಂಡಾಗ ಎಷ್ಟು ಡಿಗ್ರಿ ಆಗುತ್ತೆ. ಆಫ್ ದಿ ಟಾಪ್ ಆಫ್ ದ ಪೋಲ್ಸ್ ಆರ್ 60 ಡಿಗ್ರಿ ಅಂಡ್ 30 ಡಿಗ್ರಿ. ಇದು 60 ಡಿಗ್ರಿ ಆಗುತ್ತೆ, ಇದು 30 ಡಿಗ್ರಿ ಅಂತ ಆಗಿರ್ಲಿ ಅಂತ ಹೇಳಿದ್ರು. ಫೈಂಡ್ ದಿ ಲೆಂತ್ ಆಫ್ ದ ಪೋಲ್ಸ್. ಹಾಗಾದ್ರೆ ಕಂಬದ ಎತ್ತರ ಏನು? ಒಂದು ಕಂಬದ ಕಂಡಿಡಿದ್ರೆ ಸಾಕು, ಅದರಷ್ಟೇ ಇನ್ನೊಂದು ಕಂಬ ಇದೆ. ಆನಂತರ ಆಫ್ ದ ಪೋಲ್ಸ್ ಅಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಫ್ರಮ್ ದ ಪೋಲ್ಸ್. ಈ ಕಂಬದಿಂದ ಈ ಪಾಯಿಂಟ್ ಎಷ್ಟು ದೂರದಲ್ಲಿದೆ, ಈ ಸಿಡಿ ಕಂಬದಿಂದ ಈ ಒಂದು ಪಾಯಿಂಟ್ ಅನ್ನುವಂಥದ್ದು ಎಷ್ಟು ದೂರದಲ್ಲಿದೆ ಅಂತ. ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳೇ ನಾವಿಲ್ಲಿ ಏನ್ ಮಾಡೋಣ ಇದಕ್ಕೆ ಅಂತಂದ್ರೆ ಒಂದು ಪಿ ಬಿಂದುವನ್ನ ಗುರುತಿಸಿಕೊಳ್ಳೋಣ. ಪಿ ನಿಂದ ನೋಡಿದಾಗ ಒಂದು ಕಂಬವು 60 ಡಿಗ್ರಿ ಆಗುತ್ತೆ. ಅದೇ ಪಿ ಬಿಂದುವಿನಿಂದ ಇನ್ನೊಂದು ಕಂಬವನ್ನು ನೋಡಿದಾಗ 30 ಡಿಗ್ರಿ ಆಗುತ್ತೆ. ಒಟ್ಟು ಈ ಒಂದು ರೋಡ್ ಎಷ್ಟು ಅಗಲದ ಅಂತಂದ್ರ 80 ಮೀಟರ್ ಅಗಲ ಇದೆ. ಕಂಬಗಳ ಎತ್ತರ ಮತ್ತು ಎದಿಂದ ಪಿ ಗಿರುವ ದೂರ, ಪಿ ದಿಂದ ಸಿ ಗಿರುವ ದೂರ ಎಷ್ಟು ಅನ್ನುವಂತ ಪ್ರಶ್ನೆ.
ಸೊ ಇಸ್ ದೇರ್ ಫೋರ್ ಎ ಬಿ ಈಕ್ವಲ್ ಟು ಯಾವುದು ಅಂದ್ರೆ ಸಿ ಡಿ ಹೈಟ್ ಆಫ್ ಪೋಲ್ಸ್ ಅಂತ, ಅಂದರೆ ಕಂಬಗಳ ಎತ್ತರ ಅಂತ ಬರದೆವು. ಸೊ ಇಸ್ ದ ಎ ಪಿ ಈಕ್ವಲ್ ಟು ಎಕ್ಸ್ ಮೀಟರ್ ಆಗಿರಲಿ. ಹಾಗಾದ್ರೆ ಪಿ ಸಿ ಎಷ್ಟಾಗುತ್ತೆ? 80 ಮೈನಸ್ ಎಕ್ಸ್ ಆಗುತ್ತೆ. ಯಾಕೆಂದ್ರೆ ಎ ಸಿ ಎಷ್ಟಿದೆ ಅಂತಂದ್ರೆ ಒಟ್ಟು ಆ ರೋಡ್ ಎಷ್ಟು ಅಗಲದ? 80 ಮೀಟರ್ ಅಗಲದ. ಅದರಲ್ಲಿ ಎ ಪಿ ನಾವು ಎಕ್ಸ್ ಮೀಟರ್ ಅಂತ ತಿಳ್ಕೊಂಡಿವಿ. ಲೆಟ್ ಬಿ ದ ಎ ಪಿ ಈಕ್ವಲ್ ಟು ಎಕ್ಸ್ ಮೀಟರ್ ಅಂತ ಬರ್ಕೊಂಡಿದೀವಿ. ಹಾಗಾದ್ರೆ ಈ 80 ಮೀಟರ್ದಲ್ಲಿ ಎಕ್ಸ್ ಮೀಟರ್ ಕಳೆದಾಗ ಪಿ ಸಿ ಎಷ್ಟದ ಅನ್ನುವಂಥದ್ದು ಗೊತ್ತಾಗತ್ತ ತಾನೆ. ಅದಕ್ಕೋಸ್ಕರವಾಗಿ ಸೊ ಈಸ್ ಲೆಟ್ ಎ ಪಿ ಈಕ್ವಲ್ ಟು ಎಕ್ಸ್ ಮೀಟರ್. ಅದೇ ರೀತಿಯಾಗಿ ಸೊ ಇಸ್ ದ ಪಿ ಸಿ ಈಕ್ವಲ್ ಟು 80 ಮೈನಸ್ ಎಕ್ಸ್ ಮೀಟರ್. ಅಂದ್ರೆ ಎ ಪಿ ಈಕ್ವಲ್ ಟು ಎಕ್ಸ್ ಮೀಟರ್, ಪಿ ಸಿ ಈಕ್ವಲ್ ಟು 80 ಮೈನಸ್ ಎಕ್ಸ್ ಮೀಟರ್ ಆಗಿರಲಿ ಅಂತ ಬರ್ಕೊಂಡಿದೀವಿ. ಹಾಗಾದ್ರೆ ಇಲ್ಲೇ ದ ಎಂಗಲ್ ಆಫ್ ಎಲಿವೇಶನ್ ಎ ಪಿ ಬಿ. ಸೊ ಇಸ್ ದ angle of elevation APB equal to 60 degree and another one of elevation angle CPD is the 30 degree. Angle of CPD equal to 30 degree. ಇದರಲ್ಲಿ ನೀವು ವಿದ್ಯಾರ್ಥಿಗಳೇ ಯಾವ್ದು ಬೇಕಾದನ್ನ ಒಂದು ಬಿಡಿಸಬಹುದು. ಮೊದಲೇ 30 ಡಿಗ್ರಿ ತಗೊಳ್ಳಿ ಅಥವಾ 60 ಡಿಗ್ರಿ ತಗೊಳ್ಳಿ, ಚಾಯ್ಸ್ ಯುವರ್ ಅಂತ ಹೇಳ್ಬಹುದು. ನಿಮ್ಮ ಒಂದು ಚಾಯ್ಸ್ ಅನ್ನುವಂಥದ್ದು ನೀವು ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಏನ್ ಮಾಡ್ಕೊಂಡಿದೀನಿ ಅಂತಂದ್ರೆ ಟ್ಯಾನ್ 60 ಡಿಗ್ರಿ ತಗೊಂಡು ಇದನ್ನ ಮೊದಲು ಫೈನ್ ಮಾಡ್ಕೊಂತೀನಿ ನಾ ಇಲ್ಲಿ. ನೀವು ಬೇಕಾದ್ರೆ ಟ್ಯಾನ್ 30 ತಗೊಂಡು ನೀವು ಫೈನ್ ಮಾಡಬಹುದು, ಏನು ಉತ್ತರದಲ್ಲಿ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಸೊ ಇಸ್ ದ ಟ್ಯಾನ್ 60 ಡಿಗ್ರಿ ಅಂತ ತೆಗೆದುಕೊಂಡಾಗ 60 ಡಿಗ್ರಿ ತೆಗೆದುಕೊಂಡಾಗ ಎ ಬಿ ಅಪಾನ್ ಎ ಪಿ ಬರುತ್ತೆ, ಅಪೋಸಿಟ್ ಸೈಡ್ ಅಂಡ್ ಅಡ್ಜಸೆಂಟ್ ಸೈಡ್ ಅಂತ. ಸೊ ಇಸ್ ದ ಎ ಬಿ ಅಪಾನ ಎ ಪಿ ಅಂತ ಹೇಳ್ತೀವಿ. ಇಲ್ಲಿ ಟ್ಯಾನ್ 60 ಅಂತ ಬಂತು 0, 30, 45, 60. ರೂಟ್ ಆಫ್ ಬಿಲೋ ಫಿಂಗರ್, ರೂಟ್ ಆಫ್ ಅಬೋವ್ ಫಿಂಗರ್ ಅಂತ ಬರುತ್ತೆ. ರೂಟ್ ಆಫ್ ಬಿಲೋ ಫಿಂಗರ್ ರೂಟ್ ಆಫ್ 3. ಸೊ ಇಸ್ ದ 60 ಡಿಗ್ರಿ ಎಷ್ಟಾಗುತ್ತೆ? ರೂಟ್ ಆಫ್ 3 ಬರುತ್ತೆ. ಎ ಬಿ ನಮಗೆ ಗೊತ್ತಿಲ್ಲ, ಎ ಬಿ ಅಂತ ಬರೆಯೋಣ. ಎಕ್ಸ್ ಎ ಪಿ ಅಂತಂದ್ರ ಎಕ್ಸ್ ಮೀಟರ್ ಅಂತ ತಗೊಂಡಿದ್ದೀರಿ. ಸೊ ಇಸ್ ದ ಎಕ್ಸ್ ಅಂತ ಇರ್ಲಿ. ಇಲ್ಲಿ ಕೆಳಗಡೆ ಏನೋ ಇರ್ಲ ಅಂದ್ರ ಒಂದಿರ್ಲಿ. ಎ ಬಿ ಇಂಟು 1 ಎ ಬಿ ಈಕ್ವಲ್ ಟು ರೂಟ್ 3 ಇಂಟು ಎಕ್ಸ್, ರೂಟ್ 3 ಇಂಟು ಎಕ್ಸ್ ಅಂತ ಬರುತ್ತೆ. ಸೊ ಇಸ್ ದ ನಂಬರ್ 1 ಅಂತ ಗುರುತಿಸ್ಕೊಂಡೇವು ನಾವು. ಹಾಗಾದ್ರೆ ವಿದ್ಯಾರ್ಥಿಗಳೇ ಇನ್ನೂ ಒಂದಿದೆ ಟ್ಯಾನ್ 30 ಡಿಗ್ರಿ ಅಂತ. ಆ ಟ್ಯಾನ್ 30 ಡಿಗ್ರಿ ಅನ್ನುವಂಥದ್ದು ಬಿಡಿಸ್ಕೊಳ್ಳೋಣ. ಟ್ಯಾನ್ 30 ಡಿಗ್ರಿ. ಸೊ ಇಸ್ ದ ಟ್ಯಾನ್ 30 ಡಿಗ್ರಿ ಅನ್ನ ತೆಗೆದುಕೊಂಡಾಗ ಸಿ ಡಿ ಅಪಾನ್ ಪಿ ಸಿ ಅಂತ ಬಂತು. ಸಿ ಡಿ ಅಪಾನ್ ಪಿ ಸಿ. ಟ್ಯಾನ್ 30 ಡಿಗ್ರಿ ಅಂದ್ರೆ ಎಷ್ಟಾಗುತ್ತೆ? ಸೊ ಇಸ್ ದ ಟ್ಯಾನ್ 30 ಡಿಗ್ರಿ 0, 30. ರೂಟ್ ಆಫ್ ಬಿಲೋ ಫಿಂಗರ್ 1 ಆಗುತ್ತೆ, ರೂಟ್ ಆಫ್ ಅಬೌವ್ ಫಿಂಗರ್ 3 ಆಗುತ್ತೆ, 1/√3 ಅಂತ. ಸೊ ಈಸ್ 1/√3 ಈಕ್ವಲ್ ಟು ಸಿ ಡಿ. ಸೊ ಈಸ್ ದ ಸಿ ಡಿ ಪಿ ಸಿ. ಪಿ ಸಿ ಇಟ್ ಮೀನ್ಸ್ 80 ಮೈನಸ್ ಎಕ್ಸ್. ಸೊ ಈಸ್ 80 ಮೈನಸ್ ಎಕ್ಸ್. ಸಿ ಡಿ ಇಂಟು ರೂಟ್ 3, ಸಿ ಡಿ ಇಂಟು ರೂಟ್ 3 equal to 80 minus x into 1, 80 minus x. Therefore, there is CD equal to 80 minus x. So is the CD equal to 80 minus x upon root 3. CD equal to AB because this is the right in the first time. AB equal to CD height of poles, ಕಂಬಗಳ ಎತ್ತರ. ಏನಂತ ಕೊಟ್ಟಿದ್ದಾರೆ? There are 2 poles, the 2 poles height equal ಅಂತ ಹೇಳಿದ್ದಾರೆ. 2 ಕಂಬಗಳ ಎತ್ತರ ಸಮ ಇದೆ ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವು ಇದಕ್ಕೆ 2 ಅಂತ ಗುರುತಿಸಿಕೊಳ್ಳೋಣ. AB ಅಂದ್ರು ಒಂದೇ, CD ಅಂದ್ರು ಒಂದೇ ಅಂತ. From 1 and 2. So is from 1 and 2 ಅಂದ್ರ 1 ಮತ್ತು 2ರಿಂದ ಅಂತ ಕನ್ನಡದಲ್ಲಿ ಬರೀತೀವಿ.
ಇದು ಎ ಬಿ ಇದೆ. ಎ ಬಿ ಬೆಲೆ ಎಷ್ಟಿದೆ ಅಂತಂದ್ರೆ x√3 ಅಂತ ಇದೆ. x√3 ಅಂತಿದೆ. ಎರಡನೇದಾಗಿ ಎಷ್ಟು ಅಂತಂದ್ರೆ 80 ಮೈನಸ್ x ಅಪಾನ √3 ಅಂತ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಗುರುತಿಸಿಕೊಂಡ ನಂತರ ಇದನ್ನ ನಾವು ಗುರುತಿಸಿಕೊಳ್ಳೋಣ. ಎಕ್ಸ್ ಸೊ ಇಸ್ ದ ಎಕ್ಸ್ ಅಂತ ಬರೆದೀವಿ. 3 3s 9 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 9 ಎಷ್ಟು ಬರುತ್ತೆ ಅಂತಂದ್ರೆ 3 ಅಂತ ಬಂತು. ಸೊ ಇಸ್ ದ ಇಂಟು 3 ಅಂತ ಇತ್ತು. 80 ಮೈನಸ್ ಎಕ್ಸ್ 3 ಇಂಟು ಎಕ್ಸ್ 3x ಮೈನಸ್ ಎಕ್ಸ್ ಇಸ್ ಟು ದಿ ಟ್ರಾನ್ಸ್ಫರ್. ಅದನ್ನ ಬದಲಾವಣೆ ಸ್ಥಾನ ಪಲ್ಲಟ ಆಗುತ್ತೆ. ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ತೆಗೆದುಕೊಂಡಾಗ ಚಿಹ್ನೆಗಳು ಬದಲಾಗ್ತಾವಲ್ಲ. ಇವಾಗ ನಾವೇನ್ ಮಾಡೋಣ ಅಂದ್ರೆ ಈ ಒಂದು ಬಲಭಾಗದಿಂದ ಎಡಭಾಗಕ್ಕೆ ತೆಗೆದುಕೊಂಡಾಗ ಪ್ಲಸ್ ಎಕ್ಸ್ ಆಗುತ್ತೆ 80. ಸೊ ಇಸ್ ದೇರ್ ಫಾರ್ 3x ಕೂಡಿಸಿಕೊಂಡಾಗ 4x 80. ಎಕ್ಸದ ಬೆಲೆ ಎಷ್ಟಾಗುತ್ತೆ ಅಂದ್ರೆ 80ಕ್ಕ 4ರಿಂದ ಭಾಗಿಸ್ಬೇಕು. 4 ಒಂದಲೆ 4 20. ಸೊ ಇಸ್ ದ ಎಕ್ಸ್ ಈಕ್ವಲ್ ಟು 20 ಮೀಟರ್. ಎಕ್ಸ್ ಅಂದ್ರ ಎ ಪಿ ಎಷ್ಟು ದೂರದಲ್ಲಿ ಅದ ಅಂದ್ರೆ ಏನಿಂದ ಎ ಬಿ ಒಂದು ಫೋಲ್ ಇದೆ. ಆ ಫೋಲ್ ನಿಂದ ಪಿ ಅನ್ನುವಂತ ಬಿಂದು ಅದಲ್ಲ ರೋಡ್ ಮೇಲೆ, ಅದು ಎಷ್ಟು ದೂರದಲ್ಲಿ ಅದ ಅಂತಂದ್ರೆ 20 ಮೀಟರ್. ಸೊ ಇಸ್ ದೇರ್ ಫೋರ್ ಎ ಪಿ ಈಕ್ವಲ್ ಟು 20 ಮೀಟರ್ ಅಂತ ಆಯ್ತು. ಎ ಪಿ ಈಕ್ವಲ್ ಟು 20 ಮೀಟರ್ ಆದಾಗ ದೇರ್ ಈಸ್ ಪಿ ಸಿ ಅಂತ ಬಂತು. ಪಿ ಸಿ ಏನಿದೆ 80 ಮೈನಸ್ ಎಕ್ಸ್ ಇದೆ. ಸೊ ಈಸ್ ಪಿ ಸಿ ಈಕ್ವಲ್ ಟು 80 ಮೈನಸ್ ಎಕ್ಸ್. ಪಿ ಸಿ 80 ಮೈನಸ್ 20. ಸೊ ಈಸ್ ದೇರ್ ಫೋರ್ ಪಿ ಸಿ ಈಕ್ವಲ್ ಟು 80ರಲ್ಲಿ 20 ಕಳೆದಾಗ 60 ಮೀಟರ್ ಅಂತ ಬಂತು. ಇನ್ನು ವಿದ್ಯಾರ್ಥಿಗಳೇ ನಮಗೆ ಇನ್ನೂ ಒಂದು ಪ್ರಶ್ನೆ ಇದೆ. ಏನು ಅಂತಂದ್ರೆ ರಸ್ತೆ ಮೇಲಿನ ಬಿಂದುಗಳಿಗಿರುವ ದೂರವನ್ನ ಕಂಡು ಹಿಡೀರಿ ಆಯ್ತು. ಹಾಗಾದ್ರೆ ಕಂಬಗಳ ಎತ್ತರವನ್ನ ಕಂಡು ಹಿಡ್ರಿ ಅಂತ ಹೇಳ್ತಾನ. ಫೈಂಡ್ ದಿ ಹೈಟ್ ಆಫ್ ದ ಪೋಲ್ಸ್ ಅಂತ ಪ್ರಶ್ನೆ ಇದೆ. ಕಂಬ ಅಂತಂದ್ರೆ ಎ ಬಿ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ √3x ಅಂತ ಇದೆ. ಎ ಬಿ ಅಂದ್ರೆ ಏನು ನಿಮ್ದು ಕಂಬ ಅಂತ ಹೇಳ್ತೀವಿ. ಎ ಬಿ ನಾವು ಕಂಬ ಅಂತ ಗುರುತಿಸಿವಲ್ಲ, ಇಲ್ಲಿ ಒಂದನೇದಾಗಿ ಬಂದಿದೆ ಎ ಬಿ ಈಕ್ವಲ್ ಟು √3 ಇಂಟು ಎಕ್ಸ್ ಅಂತ. ಸೊ ಇಸ್ ದ ಎಕ್ಸ್ √3 ಅಂತ. ಹಾಗಾದ್ರೆ ಎ ಬಿ ಈಕ್ವಲ್ ಟು ಎಕ್ಸ್ ಅಂದ್ರ ವಿದ್ಯಾರ್ಥಿಗಳೇ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಎಕ್ಸ್ ದ ಬೆಲೆ ಎಷ್ಟು ಅಂದ್ರೆ 20 √3 ಮೀಟರ್. ಇದು ಏನು ಅಂತಂದ್ರೆ ಹೈಟ್ ಆಫ್ ದಿ ಪೋಲ್ಸ್ ಅಂತ ಹೇಳ್ತೀವಿ. ಸೊ ಇಸ್ ದ ಕಂಬಗಳ ದೂರ ಇಲ್ಲಿ ಬರ್ಕೊಳ್ಳೋಣ. ಎ ಬಿ ಈಕ್ವಲ್ ಟು 20 √3 ಹೈಟ್ ಆಫ್ ಪೋಲ್ಸ್ ಅಂತ ಬರೀತೀವಿ. ಹೈಟ್ ಆಫ್ ಪೋಲ್ಸ್ ಅಂತ. ಹಾಗಾದ್ರೆ ಕಂಬಗಳ ಎತ್ತರ ಎಷ್ಟಿದೆ ಅಂತಂದ್ರೆ 20 √3 ಮೀಟರ್ ಅಂತ. ಅಂದ್ರೆ ಈ ಬಿಂದುವಿನಿಂದ ಮಧ್ಯದಲ್ಲಿ ರೋಡ್ ಮೇಲೆ ಇರುವಂತಹ ಬಿಂದು ಒಂದು 20 ಮೀಟರ್ ದೂರದಲ್ಲಿದೆ. ಆ ದಂಡದಿಂದ ತೆಗೆದುಕೊಂಡಾಗ ಪಿ ಅನ್ನುವಂಥದ್ದು 60 ಮೀಟರ್ ದೂರದಲ್ಲಿದೆ. ಈ ರೀತಿಯಾಗಿ ಈ 10ನೇ ಸಮಸ್ಯೆಯನ್ನ ಬಿಡಿಸ್ಬೇಕು ಅಂತ ಅರ್ಥ ಮಾಡಿಕೊಂಡು ಮುಂದೆ ನಾವು 11 ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ. 10ನೇ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡ ನಂತರ 11ನೇ ಸಮಸ್ಯೆಯು ಅತಿ ಮುಖ್ಯವಾಗಿದ್ದು ಪರೀಕ್ಷಾ ದೃಷ್ಟಿಯಿಂದ. ಅದಕ್ಕೋಸ್ಕರವಾಗಿ 11ನೇ ಸಮಸ್ಯೆಯನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಲ್ಲಿ 11ನೇ ಸಮಸ್ಯೆ ಕೊಟ್ಟಿದ್ದೇನು ಅಂತ ಮೊದಲು ಓದಿಕೊಳ್ಳೋಣ. ಎ ಟಿವಿ ಟವರ್ ಸ್ಟ್ಯಾಂಡ್ಸ್ vertically on a bank of a canal for a point on the other bank directly opposite the tower. The angle of elevation of the top of the tower is 60 degrees from point 20 meter away from this point on the line joining this point to the foot of the tower. The angle of elevation of the top of the tower is 30 degrees. Find the height of the tower and the width of the canal ಅಂತ ಕೊಟ್ರು. ಹಂಗಂದ್ರೆ ಏನು ಅಂತ ಇನ್ನೊಮ್ಮೆ ನೋಡ್ಕೊಳ್ಳೋಣ. ಇಲ್ಲಿ ಎ ಟಿವಿ ಟವರ್ ಸ್ಟ್ಯಾಂಡ್ಸ್ vertically on a bank of a canal. ಒಂದು ಕ್ಯಾನಲ್ ಇದೆ ಅಂದ್ರೆ
ನೀರು ಹರಿದು ಹೋಗುವತಕ್ಕಂಥ ಒಂದು ಕೆನಲ್ ಅಂತ ಗೊತ್ತಲ್ಲ ನಿಮ್ಗೆ. ಆ ಕೆನಲದ ಒಂದು ದಡದ ಮೇಲೆ ಏನಿದೆ ಅಂತಂದ್ರೆ ಒಂದು ಟಿವಿ ಟವರ್ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಳೋಣ. ಇಲ್ಲಿ ನಮ್ದೇನಿದೆ ಅಂತಂದ್ರೆ ಇದು ಕೆನಲ್ ಅಂತ ಇರ್ಲಿ. ಇದು ಈ ಕೆನಲದ ಒಂದು ದಡಕ್ಕ ಏನದ ಅಂತಂದ್ರ ಇಲ್ಲಿ ಟಿವಿ ಟವರ್ ಇದೆ ಅಂತ ಅರ್ಥ ಮಾಡಿಕೊಳ್ಳೋಣ. ಎ ಪಿ ಅಂತ ಇರ್ಲಿ. ಎ ಪಿ ಈಸ್ ದ ಟವರ್ ಅಂತ ಹೇಳ್ತೀವಿ. ಎ ಪಿ ಏನು ಅಂದ್ರೆ ಒಂದು ಟಿವಿ ಸ್ಟ್ಯಾಂಡ್ಸ್ ಅಂತ ಅರ್ಥ. ಇದು ಎ ಸಿ ಏನಿದೆ, ಎ ಸಿ ಒಂದು ಕೆನಲ್ ಅಂದ್ರ ಅಷ್ಟು ಅಗಲಿದೆ. ಈಚೆ ಕಡೆ ಒಂದು ದಡ ಅದ, ಈ ದಡದ ಮೇಲೆ ಟಿವಿ ಸ್ಟ್ಯಾಂಡ್ಸ್ ಇದೆ ಅನ್ನುವಂತ ಅರ್ಥ. ಫ್ರಾಮ್ ಎ ಪಾಯಿಂಟ್ ಆನ್ ದ ಅದರ್ ಬ್ಯಾಂಕ್ ಡೈರೆಕ್ಟ್ಲಿ ಅಪೋಸಿಟ್. ಆ ಒಂದು ಸ್ಟ್ಯಾಂಡ್ಸ್ ಏನಿದೆಲ್ಲ ಟಿವಿ ಸ್ಟ್ಯಾಂಡ್ಸ್, ಅದಕ್ಕೆ ಡೈರೆಕ್ಟ್ಲಿ ಅಪೋಸಿಟ್ ಸೈಡ್ ಒಂದು ಬಿಂದು ಅಂತ. ಅಪೋಸಿಟ್ ದ ಟವರ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಈಸ್ 60 ಡಿಗ್ರಿ. ಇನ್ನೊಂದು ದಡದ ಮೇಲೆ ಕುಳಿತುಕೊಂಡು ತುದಿಯನ್ನ ನೋಡಿದಾಗ ಎಷ್ಟು ಡಿಗ್ರಿ ಉಂಟಾಯಿತು ಅಂದ್ರೆ 60 ಡಿಗ್ರಿ ಆಯಿತು ಅಂತ ಹೇಳಿದ್ರು. ಫ್ರಾಮ್ another point 20 ಮೀಟರ್ ಅವೇ ಫ್ರಾಮ್ ದಿಸ್ ಪಾಯಿಂಟ್. ಇದೇ ಪಾಯಿಂಟ್ ನಿಂದ ನಾವೇನ್ ಮಾಡೋಣ ಅಂತಂದ್ರೆ ಇನ್ನು ಸ್ವಲ್ಪ ಅಂತ ಬರೋಣ. ಬಂದು ಇಲ್ಲಿ ಸಿಡಿ ಅಂತ ಗುರುತಿಸಿಕೊಂಡಾಗ ಇದು 20 ಮೀಟರ್. ಸಿಡಿ ಎಷ್ಟು ಮೀಟರ್ ಅದ ಅಂತ 20 ಮೀಟರ್ ಅನ್ನುವಂತ ಸ್ವಲ್ಪ ದೂರದಲ್ಲಿ ಹೋದೆವು. ಅದೇ ಲೈನ್ ಗಂಟ ಹಿಂದಕ್ಕೆ ಸರ್ಕೊಂಡಿದೀವಿ ನಾವು. ನೆಕ್ಸ್ಟ್, joining this point to the foot of the tower, the angle of elevation of the top of the tower is 30 degree. ಇಲ್ಲಿದಿಂದ ಈ ಪಾಯಿಂಟ್ ನಿಂದ ಮತ್ತೆ ಟವರ್ ದ ತುದಿಯನ್ನು ನೋಡಿದಾಗ ಇಲ್ಲಿ 30 ಡಿಗ್ರಿ ಆಗುತ್ತೆ ಅಂತ ಹೇಳಿದ್ರು. ಫೈಂಡ್ ದ ಹೈಟ್ ಆಫ್ ದ ಟವರ್. ಹಾಗಾದ್ರೆ ಟವರ್ ದ ಎತ್ತರ ಎಷ್ಟು ಅಂತ ಒಂದು ಪ್ರಶ್ನೆ. ಜೊತೆಗೆ ದ ವಿಡ್ತ್ ಆಫ್ ದಿ ಕ್ಯಾನಲ್, ಅಂದ್ರೆ ಆ ಕ್ಯಾನಲ್ ಸಿ ಎ ಅಂತ ಏನ್ ಕ್ಯಾನಲ್ ಇದೆ ಅದರ ವಿಡ್ತ್ ಎಷ್ಟು, ಅದರ ಅಗಲ ಎಷ್ಟು. ಹಾಗಾದ್ರೆ ಕನ್ನಡದಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ಕಾಲುವೆಯ ದಡದ ಮೇಲೆ ದೂರದರ್ಶನದ ಗೋಪುರವಂತೂ ನೇರವಾಗಿ ನಿಂತಿದೆ. ಒಂದು ಕ್ಯಾನಲ್ ಕಾಲುವೆ, ಎ ಸಿ ಅನ್ನುವಂಥದ್ದು ಕಾಲುವೆ, ಒಂದು ದಡದ ಮೇಲೆ ಟವರ್ ಅನ್ನುವಂಥದ್ದು ಅಂದ್ರೆ ಆ ಟಿವಿ ಟವರ್ ಏನದಲ್ಲ ಅದು ಲಂಬವಾಗಿ ನಿಂತಿದೆ. ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಇದು ಕೆನಲ್ ಅದಂತ ಗುರುತಿಸಿವಲ್ಲ. ಈ ದಡದ ಮೇಗಿಂದು ಗೋಪುರದ ತುದಿಗೆ ನೋಡಿದ್ರಕ ಅದು ಅಲ್ಲಿ 60 ಡಿಗ್ರಿ ಉಂಟಾಯಿತು ಅಂತ. ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವ ಎಳೆದ ಸರಳ ರೇಖೆಯ ಮೇಲಿನ 20 ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಈ ಲೈನ್ ಏನದಲ್ಲ ಸ್ವಲ್ಪ ಡಿಸ್ಟೆನ್ಸ್ ನಾವು ಅದಕ್ಕ ಏನ್ ಮಾಡ್ತೀವಿ, ಎಕ್ಸ್ಟೆಂಡ್ ಮಾಡ್ಕೊಂತೀವಿ, ಹೆಚ್ಚಿಗೆ ಮಾಡ್ಕೊಂತೀವಿ. 20 ಮೀಟರ್ ಹೆಚ್ಚಿಗೆ ಮಾಡ್ಕೊಂಡಾಗ ಇಲ್ಲೊಂದು ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟ್ ನಿಂದ ಗೋಪುರದ ತುದಿಯನ್ನ ನೋಡ್ತೀವಿ. ಗೋಪುರದ ತುದಿ ನೋಡ್ಕೊಂಡಾಗ ಎಷ್ಟು ಡಿಗ್ರಿ ಆಗುತ್ತೆ ಅಲ್ಲಿ ಅಂದ್ರೆ 30 ಡಿಗ್ರಿ ಆಗ್ತದ ಅಂತ. ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಕಂಡು ಹಿಡಿಯಿರಿ. ಗೋಪುರದ ಎತ್ತರ ಮತ್ತು ಕಾಲುವೆಯ ಅಗಲ ಏನ್ ಮಾಡ್ಬೇಕು, ಕಂಡು ಹಿಡಿಬೇಕು ಅಂತ ಹೇಳಿದ್ರು. ಸೊ ಇಸ್ ದ ಎ ಬಿ ಈಸ್ ಎ ಟವರ್. ಎ ಬಿ ಈಸ್ ಎ ಟವರ್ ಅಂತ ಹೇಳ್ತೀವಿ, ಅಂದರೆ ಗೋಪುರ ಅಂತ ಆಯ್ತು. ಎ ಬಿ ಏನು, ಗೋಪುರ. ಎ ಸಿ ವಿಡ್ತ್ ಆಫ್ ಕ್ಯಾನಲ್. ಸೊ ಈಸ್ ಎ ಸಿ ವಿಡ್ತ್ ಆಫ್ ಕ್ಯಾನಲ್ ಅಂತ ಬರೀತೀವಿ, ಅಂದ್ರ ಕಾಲುವೆಯ ಅಗಲ ಅಂತ ಆಯ್ತು. ಸೊ ಇಸ್ ದ CD equal to 20 meter and AC equal to X meter. CD equal to 20 meter. So is the AC width of canal, ಕಾಲುವೆ ಅಗಲ. So is the X meter. ಇದು X meter ಅಂತ ತಗೊಂಡಿದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮ್ಗೆ ಇಲ್ಲಿ angle of elevation ACB equal to 60 ಡಿಗ್ರಿ. ಅದೇ ರೀತಿಯಾಗಿ angle of ADB equal to 30 ಡಿಗ್ರಿ ಅಂತ ತೆಗೆದುಕೊಂಡಿವಿ. ಈಗ ಯಾವುದಾದ್ರೂ ಮೊದಲು ಒಂದನ್ನ ಬಿಡಿಸಿಕೊಳ್ಳೋಣ. ಸೊ ಇಸ್ ದ 60 ಡಿಗ್ರಿಯನ್ನ ತೆಗೆದುಕೊಂಡಾಗ ದೇರ್ ಈಸ್ tan 60 ಡಿಗ್ರಿ. tan 60 ಡಿಗ್ರಿ ಈಕ್ವಲ್ ಟು ಏನು ಬರುತ್ತೆ ಅಂದ್ರೆ
ಎ ಬಿ ಅಪಾನ ಎ ಸಿ ಅಂತ ಹೇಳ್ತೀವಿ. ಎ ಬಿ ಅಪಾನ ಎ ಸಿ. ಟ್ಯಾನ್ 60 0 30, ಅದೇ ರೀತಿ 45 60 ರೂಟ್ ಆಫ್ ಬಿಲೋ ಫಿಂಗರ್ ಅಂತ ಬಂತು. ರೂಟ್ ಆಫ್ 3 ಅಂತ. ಟ್ಯಾನ್ 60 ಡಿಗ್ರಿ ಬೆಲೆ ಎಷ್ಟು ಅಂತಂದ್ರೆ ರೂಟ್ ಆಫ್ 3 ಅಪಾನ 1. ಎ ಬಿ ಗೊತ್ತಿಲ್ಲ, ಸೊ ಇಸ್ ದ ಎ ಬಿ. ಎ ಸಿ ಅಂದ್ರ ನಾವೇನಂತ ತಿಳ್ಕೊಂಡಿದೀವಿ ಇಲ್ಲಿ ಎಕ್ಸ್ ಅಂತ ತಿಳ್ಕೊಂಡಿದೀವಿ. ಸೊ ಇಸ್ ದೇರ್ ಫೋರ್ ಎ ಬಿ ಇಂಟು 1 ಎ ಬಿ ಎಕ್ಸ್ ಇಂಟು ರೂಟ್ 3 ಎಕ್ಸ್ ರೂಟ್ 3. ಸೊ ಇಸ್ ದ ನಂಬರ್ 1 ಅಂತ ಗುರುತಿಸಿಕೊಳ್ಳೋಣ. ಇನ್ನು ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಟ್ಯಾನ್ 30 ಡಿಗ್ರಿಯನ್ನ ತೆಗೆದುಕೊಳ್ಳೋಣ. ಟ್ಯಾನ್ 30 ಡಿಗ್ರಿ ತೆಗೆದುಕೊಂಡಾಗ ಇಲ್ಲಿ ಏನು ಬರುತ್ತೆ, ಎ ಬಿ ಅಪಾನ ಎ ಡಿ ಅಂತ ಬಂತು. ಎ ಬಿ ಅಪಾನ ಎ ಡಿ. ಹಾಗಾದ್ರೆ ಟ್ಯಾನ್ 30 ಅಂದ್ರೆ 1/√3 ಆಗುತ್ತೆ. ಟ್ಯಾನ್ 30 0 30 ಅಂದ್ರೆ 30 ಡಿಗ್ರಿ ಮಡಿಸಿಕೊಂಡಾಗ ರೂಟ್ ಆಫ್ ಬಿಲೋ ಫಿಂಗರ್ 1 ಉಳಿತಾನೆ, ಅದಕ್ಕೋಸ್ಕರವಾಗಿ 1/√3. ಎ ಬಿ ಗೊತ್ತಿಲ್ಲ, ಸೊ ಇಸ್ ದ ಎ ಬಿ. ಎ ಡಿ ಅಂದ್ರೆ ಎ ದಿಂದ ಡಿ ದವರೆಗೆ ಬರಬೇಕು. ಎ ಸಿ ಪ್ಲಸ್ ಸಿ ಡಿ ಅಂತ ಹೇಳ್ತೀವಿ. ಹಾಗಾದ್ರೆ ಎಕ್ಸ್ ಪ್ಲಸ್ 20 ಎಕ್ಸ್ ಪ್ಲಸ್ 20. ಸೊ ಇಸ್ ದ ಎ ಬಿ ಇಂಟು ರೂಟ್ 3 ಎ ಬಿ ಇಂಟು ರೂಟ್ 3 ಎಕ್ಸ್ ಪ್ಲಸ್ 20 ಎಕ್ಸ್ ಪ್ಲಸ್ 20. ದೇರ್ ಈಸ್ ಎ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ 20 ಅಪಾನ ಎಷ್ಟು ಅಂದ್ರೆ ರೂಟ್ 3. ಇದು ನಂಬರ್ 2 ಅಂತ ತೆಗೆದುಕೊಂಡಿವಿ. ಎರಡು ನೋಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಇದನ್ನು ಎ ಬಿ ಈಕ್ವಲ್ ಟು ಎಕ್ಸ್ ರೂಟ್ ಆಫ್ 3, ಇದು ಎ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ 20 ರೂಟ್ ಆಫ್ 3 ಅಂತ ಬಂತಲ್ಲ. ಹಾಗಾದ್ರೆ ಫ್ರಾಮ್ 1 and 2 ಅಂತ ಹೇಳ್ತಾ ಇದೀವಿ. ಅಂದ್ರೆ 1 ಮತ್ತು 2ರಿಂದ. ಫ್ರಾಮ್ 1 and 2 1 and 2 ತೆಗೆದುಕೊಂಡಾಗ ಎಕ್ಸ್ ರೂಟ್ 3 ಈಕ್ವಲ್ ಟು ಎಕ್ಸ್ ಪ್ಲಸ್ 20 ಅಪಾನ ರೂಟ್ ಆಫ್ 3 ಅಂತ ಆಯ್ತು. ಹಾಗಾದ್ರೆ ಇಲ್ಲಿ 3 3s ಎಷ್ಟಾಗುತ್ತೆ, 9 ಆಗುತ್ತೆ. ಇದು ಗುಣಿಸ್ಬೇಕಲ್ಲ, 3 3s 9, ಸ್ಕ್ವೇರ್ ರೂಟ್ ಆಫ್ 9 3 ಅಂತ ಬಂತು. 3 ಇಂಟು ಎಕ್ಸ್ ಎಷ್ಟಾಗುತ್ತೆ, 3x ಆಗುತ್ತೆ. ಸೊ ಇಸ್ ದ 3x ಈಕ್ವಲ್ ಟು ಎಕ್ಸ್ ಪ್ಲಸ್ 20 ಎಕ್ಸ್ ಪ್ಲಸ್ 20. 3x ಮೈನಸ್ ಎಕ್ಸ್ 20. ಸೊ ಇಸ್ ದ 2x 20 ಅಂತ ಹೇಳಿದೆವು. ಎಕ್ಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ 20 ಅಪಾನ್ 2 10. ಅಂದ್ರೆ ಎಕ್ಸ್ ದ ಬೆಲೆ ಎಷ್ಟು ಬಂತು ಇಲ್ಲಿ ಅಂತಂದ್ರೆ ಎಕ್ಸ್ ಈಕ್ವಲ್ ಟು 10 ಮೀಟರ್ ಅಂತ ಬಂತು. ಎಕ್ಸ್ ಅಂದ್ರೆ ಏನು, ವಿಡ್ತ್ ಆಫ್ ದಿ ಕ್ಯಾನಲ್ ಬರೆದೇವಿ ಇಲ್ಲಿ. ಸೊ ಇಸ್ ದ ಎ ಸಿ ವಿಡ್ತ್ ಆಫ್ ದ ಕ್ಯಾನಲ್, ಕಾಲುವೆ ಅಗಲ ಎಕ್ಸ್ ಮೀಟರ್ ಆಗಿರ್ಲಿ ಅಂತ ಹೇಳಿದ್ರಿ. ಸೊ ಇಸ್ ದ ವಿಡ್ತ್ ಆಫ್ ದ ಕ್ಯಾನಲ್ ಎಷ್ಟು ಅಂತಂದ್ರೆ 10 ಮೀಟರ್ ಅಂತ ಬಂತು. ಹಾಗಾದ್ರೆ ವಿದ್ಯಾರ್ಥಿಗಳೇ ನಮಗ ಆ ಟಾವರದ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಸ್ ದ ಎ ಬಿ ಈಕ್ವಲ್ ಟು ಬೇಕು. ಎ ಬಿ ಈಕ್ವಲ್ ಟು ಬೇಕು ಅಂದ್ರೆ ಎ ಬಿ ಬೆಲೆ ಎಷ್ಟಿದೆ, ಎಕ್ಸ್ ರೂಟ್ ಆಫ್ 3 ಇದೆ. ಹಾಗಾದ್ರೆ ಎಕ್ಸ್ ರೂಟ್ ಆಫ್ 3. ಸೊ ಈಸ್ ಎ ಬಿ ಈಕ್ವಲ್ ಟು 10 ರೂಟ್ ಆಫ್ 3 ಮೀಟರ್. ಇದು ಏನು ಅಂತಂದ್ರೆ ಆ ಒಂದು ಟಾವರದ ಎತ್ತರ. ಟಾವರದ ಎತ್ತರ ಎಷ್ಟು, 10 ರೂಟ್ ಆಫ್ 3 ಮೀಟರ್. ಕಾಲುವೆಯ ಅಗಲ ಎಷ್ಟು ಅಂದ್ರೆ 10 ಮೀಟರ್. ಈ ರೀತಿಯಾಗಿ ನಾವು ಈ ಒಂದು ಸಮಸ್ಯೆಯನ್ನ ಬಿಡಿಸಬೇಕು ಅಂತ ಅರ್ಥ ಮಾಡಿಕೊಂಡು ಮುಂದಿನ ಸಮಸ್ಯೆಯನ್ನ ಮತ್ತೆ ಅಧ್ಯಯನ ಮಾಡಿಕೊಳ್ಳೋಣ. ಇವಾಗ ಪುನಃ 12ನೇ ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿಯಾಗಿ ಸಾಲ್ಯೂಷನ್ ಮಾಡಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ. ಮುಂಚಿತವಾಗಿ ಕೊಟ್ಟಿರುವಂತಹ ಸಮಸ್ಯೆ ಏನಿದೆ ಅಂತ ಅರ್ಥ ಮಾಡಿಕೊಳ್ಳೋಣ. ಫ್ರಮ್ ಟಾಪ್ ಆಫ್ ಎ 7 ಮೀಟರ್ ಹೈ ಬಿಲ್ಡಿಂಗ್. ಇಲ್ಲಿ 7 ಮೀಟರ್ ಹೈ ಬಿಲ್ಡಿಂಗ್ ಇದೆ ಅಂದ್ರೆ 7 ಮೀಟರ್ ಎತ್ತರದ ಒಂದು ಕಟ್ಟಡ ಅಂತ ಇದು. ಸೊ ಇಸ್ ದ ಎ ಬಿ. ಎ ಬಿ ಎಷ್ಟು ಅಂತಂದ್ರೆ 7 ಮೀಟರ್ ಎತ್ತರದ ಕಟ್ಟಡ. ದೇರ್ ಇಸ್ ದ angle of the elevation of the top of a cable tower is 60 degree. The angle of depression is its force is 45 degree. Determine that of the tower. It means find the height of the tower. ಎತ್ತರದ ಮೇಲೆ ಕುಳಿತುಕೊಂಡು ನಾವು ನೋಡಿದಾಗ ಒಂದು ಟವರ್ ಇದೆ ಅಂತ ವೀಕ್ಷಣೆ ಮಾಡೋಣ. ಇಲ್ಲಿ
ಈ ರೀತಿಯಾಗಿ ಈ ಟವರ್ ಅನ್ನು ತೆಗೆದುಕೊಂಡಾಗ ಇವಾಗ ನಮ್ದು ಟವರ್ ಇಷ್ಟಿದೆ ಅಂತ ಇರ್ಲಿ. ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಬಿ ಪಾಯಿಂಟ್ ನಲ್ಲಿ ನಾವು ಅದೀವಿ ಅಂತ ಅರ್ಥ ಮಾಡ್ಕೋಬೇಕು. ಬಿ ಪಾಯಿಂಟ್ ನಲ್ಲಿ ಕುಳಿತುಕೊಂಡು ಫ್ರಮ್ ದಿ ಟಾಪ್ ಆಫ್ ಎ 7 meter ಹೈ ಬಿಲ್ಡಿಂಗ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ಎ ಕೇಬಲ್ ಟವರ್ ಈಸ್ 60 ಡಿಗ್ರಿ. ಇಲ್ಲಿದಿಂದ ನಾವು ಮೇಲ್ಗಡೆ ನೋಡಿದೆವು ಅಂತಂದ್ರೆ 60 ಡಿಗ್ರಿ ಆಗುತ್ತೆ ಅಂತ. ಇದು ಹಾರಿಜೆಂಟಲ್ ಲೈನ್ ಬೇಕಾಗುತ್ತೆ, 60 ಡಿಗ್ರಿ ಆಯ್ತು. ಇನ್ನು ಅದೇ ರೀತಿಯಾಗಿ ಅಂಡ್ ದ ಆಂಗಲ್ ಆಫ್ ಡಿಫ್ರೆಷನ್ಸ್ ಆಫ್ ಇಟ್ಸ್ ಫುಟ್ ಈಸ್ 45 ಡಿಗ್ರಿ. ಈ ಟವರ್ ಅಂತ ಏನಿದೆ CD ಅಂತ, ಟವರ್ದ ಪಾದವನ್ನ ನೋಡಿದಾಗ ಬೇಸ್ ನೋಡ್ಕೊಂಡಾಗ ಎಷ್ಟು ಡಿಗ್ರಿ ಆಗುತ್ತೆ? ಇಲ್ಲಿ 45 ಡಿಗ್ರಿ ಆಯ್ತು ಅಂತ. ಡೆಟರ್ಮೈನ್ ಹೈಟ್ ಆಫ್ ದ ಟವರ್ ಅಂದ್ರೆ ಟವರದ ಎತ್ತರ ಕಂಡು ಹಿಡಿಯಿರಿ. ಕೇಬಲ್ ಟವರ್ ಏನದಲ್ಲ ಆ ಟವರ್ದ ಎತ್ತರ ಕಂಡು ಹಿಡ್ರಿ ಅಂತ ಹೇಳಿದರು. ಕನ್ನಡದಲ್ಲಿ 7 ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ, ಕಟ್ಟಡದ ಮೇಲಿನ ಒಂದು ಬಿಂದು ಯಾವುದು? ಬಿ. ಆ ಬಿ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಬಿ ಬಿಂದುವಿನಿಂದ ಗೋಪುರದ ಉನ್ನತ ಕೋನ ನೋಡ್ಕೊಂಡಾಗ ಎಷ್ಟಾಗಿದೆ ಅಂತಂದ್ರೆ 60 ಡಿಗ್ರಿ ಆಗಿದೆ. ಮತ್ತು ಅದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಇದೆ. ಇದರ ಪಾದಕ್ಕೆ ಅವನತ ಕೋನವು 45 ಡಿಗ್ರಿ ಆಗಿದೆ. ಹಾಗಾದ್ರೆ ಗೋಪುರದ ಎತ್ತರವನ್ನು ಕಂಡು ಹಿಡಿಯಿರಿ ಅಂತ. ಸೊ ಇಷ್ಟ ನಾವಿಲ್ಲಿ CD is a height of the tower ಅಂತ ಇರ್ಲಿ, ಗೋಪುರದ ಎತ್ತರ ಅಂತ ಇತ್ತು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಬಿ ಪಾಯಿಂಟ್ ನಿಂದ ನೋಡ್ಕೊಂಡಾಗ ಎಲಿವೇಶನ್ ಆಂಗಲ್ ಎಷ್ಟಾಗಿದೆ ಇಲ್ಲೊಂದು ನಾವು ಪಾಯಿಂಟ್ ತೆಗೆದುಕೊಳ್ಳೋಣ. EBD equal to 60 ಡಿಗ್ರಿ ಆಗುತ್ತೆ. ಆಂಗಲ್ EBD equal to 60 ಡಿಗ್ರಿ ಎಲಿವೇಶನ್ ಆಫ್ ಆಂಗಲ್. ಸೊ ಇಸ್ ದೇರ್ ಫೋರ್ AB equal to ಎಷ್ಟು ಮೀಟರ್ ಹೈಟ್ ಇದೆ ಅಂತಂದ್ರೆ 7 ಮೀಟರ್ ದ ಹೈಟ್ ಆಫ್ ದಿ ಬಿಲ್ಡಿಂಗ್. AB equal to 7 ಮೀಟರ್ ಹೈ ಆಫ್ ದ ಬಿಲ್ಡಿಂಗ್. ಕಟ್ಟಡದ ಎತ್ತರ ಎಷ್ಟದ ಅಂತಂದ್ರ 7 ಮೀಟರ್. ಸೊ ಇಸ್ ದ ಡಿಫ್ರೆಷನ್ ಆಂಗಲ್ ABC ಅಂತ. ಡಿಫ್ರೆಷನ್ ಅವನತ, ಡಿಫ್ರೆಷನ್ ಆಂಗಲ್ ಅಂದ್ರ ಅವನತ, ಎಲಿವೇಶನ್ ಆಫ್ ಆಂಗಲ್ ಅಂತಂದ್ರ ಉನ್ನತ ಕೋನ ಅಂತ ಬಂತು. ಇಲ್ಲಿ 45 ಡಿಗ್ರಿ. ಸೊ ಇಸ್ ದೇರ್ ಫೋರ್ ಆಂಗಲ್ EBC equal to angle of BCA equal to 45 degree because ಯಾಕೆಂದರೆ BE parallel AC ಅಂತ ಬಂತು. BE parallel AC ಅಂತ ಹೇಳ್ತೀವಿ. ಸೊ ಇಸ್ ದ ಅಲ್ಟರ್ನೇಟ್ ಆಂಗಲ್ಸ್ ಅಂತ ಕರೀತಾ ಇದೀವಿ. ಕನ್ನಡದಲ್ಲಿ 45 ಡಿಗ್ರಿ ಅಂತ ಕನ್ನಡದಲ್ಲಿ ಅದಕ್ಕೆ ಪರ್ಯಾಯ ಕೋನ ಅಂತ ಕರೀತಾ ಇದೀವಿ. ದೇರ್ ಫೋರ್ ಆಂಗಲ್ ACB equal to ಎಷ್ಟಾಗುತ್ತೆ ಅಂತಂದ್ರೆ 45 ಡಿಗ್ರಿ ಆಗುತ್ತೆ. ಇದು 45 ಡಿಗ್ರಿ ಆಗುತ್ತೆ. ಈಗ AB equal to ಏನಾಯ್ತು ಅಂದ್ರೆ EC ಆಗುತ್ತೆ. AB equal to EC. ಸೊ ಇಸ್ ದ AB equal to CE ಆಗುತ್ತೆ. ಜೊತೆಗೆ BE equal to AC ಆಗುತ್ತೆ. BE equal to AC ಅಂತ ಆಗುತ್ತೆ. ಇಲ್ಲಿ ನಾವೇನ್ ಮಾಡೋಣ ಅಂದ್ರ tan 45 ತೆಗೆದುಕೊಂಡು ಮೊದಲು ಬಿಡಿಸಿಕೊಳ್ಳೋಣ. tan 45 ಡಿಗ್ರಿ ಅನ್ನು ತೆಗೆದುಕೊಂಡಾಗ ಸೊ ಇಸ್ ದ AB ಅಪಾನ್ AC ಅಂತ ಬಂತು. AB ಅಪಾನ್ AC. tan 45 ಅಂದ್ರೆ 1 ಅಪಾನ್ 1. AB 7 ಸೆಂಟಿಮೀಟರ್. ಕಟ್ಟಡದ ಎತ್ತರ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್. AC ಇಲ್ಲ, ಅದನ್ನ ಕಂಡುಹಿಡಿಬೇಕು. AC ಇಂಟು 1 AC ಆಗುತ್ತೆ. 7 ಇಂಟು 1 7 ಮೀಟರ್. AC ಎಷ್ಟು ಮೀಟರ್ ಆಗುತ್ತೆ? ಇಲ್ಲಿ 7 ಮೀಟರ್ ಆಗುತ್ತೆ. ಹಾಗಾದ್ರೆ AB equal to CE ಅಂತ ಹೇಳಿರಿ. CE is the 7 ಮೀಟರ್ ಆಗುತ್ತೆ. ಇದು ಆದ್ರೂ 7 ಮೀಟರ್. AC equal to BE ಅಂತ ಹೇಳಿವಿ. ಸೊ ಇಸ್ ದ 7 ಮೀಟರ್.
therefore AC equal to BE equal to 7 meter. So is the 7 meter. AB equal to CE. So is the 7 meter. AB equal to there is CE equal to 7 meter ಅಂತ ಆಯ್ತು. ವಿದ್ಯಾರ್ಥಿಗಳೇ, ನಾವಿವಾಗ ಏನ್ ಮಾಡ್ಕೊಳ್ಳೋಣ ಅಂದ್ರೆ ಟ್ಯಾನ್ 60 ಡಿಗ್ರಿ ತೆಗೆದುಕೊಳ್ಳೋಣ. ಸೊ ಈಸ್ ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಇಡಿ ಬರುತ್ತೆ ಅಪಾನ್ ಬಿಇ ಬರುತ್ತೆ. ಇಡಿ ಅಪಾನ್ ಬಿಇ ಟ್ಯಾನ್ 60 ಡಿಗ್ರಿ ಅಂದ್ರೆ ಗೊತ್ತು 0, 30, 45, 60 ರೂಟ್ ಆಫ್ ಬಿಲೋ ಫಿಂಗರ್ ಅಂತ ಬರುತ್ತೆ. ಇಟ್ ಮೀನ್ಸ್ ರೂಟ್ ಆಫ್ 3 ಅಂತ ಆಗುತ್ತೆ. ಇಡಿ ನಮಗ್ ಗೊತ್ತಿಲ್ಲ, ಅದನ್ನೇ ಕಂಡು ಹಿಡಿಬೇಕು. ಬಿಇ ಎಷ್ಟು ಅಂತಂದ್ರೆ ಸೊ ಇಸ್ ದ ಬಿಇ ಈಕ್ವಲ್ ಟು 7 ಮೀಟರ್ ಆರ್ ಬಿಇ ಈಕ್ವಲ್ ಟು 7 ಮೀಟರ್. ಇಡಿ ಈಕ್ವಲ್ ಟು 7 ರೂಟ್ ಆಫ್ 3 ಮೀಟರ್. ಇಡಿ ಎಷ್ಟು ಅಂತಂದ್ರೆ 7 ರೂಟ್ ಆಫ್ 3 ಮೀಟರ್ ಅಂತ ಬಂತು. ದೇರ್ ಈಸ್ ಫೈಂಡ್ ದಿ ಹೈಟ್ ಆಫ್ ದ ಟವರ್. ಗೋಪುರದ ಎತ್ತರವನ್ನ ಕಂಡು ಹಿಡ್ರಿ ಅಂತ ಹೇಳಿದ್ದಾರೆ. ಸೊ ಈಸ್ ದೇರ್ ಫೋರ್ ಸಿಡಿ ಅಂತ ಗೋಪುರದ ಎತ್ತರ ಸಿಡಿ ಅಂತ ಬರುತ್ತೆ. ದೇರ್ ಈಸ್ ಸಿಇ ಪ್ಲಸ್ ಇಡಿ, ಸಿಇ ಪ್ಲಸ್ ಇಡಿ ಅಂತ ಹೇಳ್ತೀವಿ. ಸಿಇ ಅಂದ್ರೆ 7 ಮೀಟರ್, ಇಡಿ ಇದೆ ಈಗ ತಾನೇ ನಾವು ಫೈಂಡ್ ಮಾಡ್ಕೊಂಡಿದೀವಿ 7 ರೂಟ್ ಆಫ್ 3 ಅಂತ. 7 ರೂಟ್ ಆಫ್ 3 ಅಂತ ಬಂತು. ಸೊ ಈಸ್ ದೇರ್ ಫೋರ್ 7 ಕಾಮನ್ ಆಗಿ ತೆಗೆದುಕೊಂಡಾಗ 1 ಪ್ಲಸ್ ರೂಟ್ ಆಫ್ 3 ಅಂತ ಬಂತು. ಇದು ಏನು ಅಂದ್ರೆ ಹೈಟ್ ಆಫ್ ದಿ ಟವರ್. ಸೊ ಇಸ್ ದ ಸಿಡಿ ಈಕ್ವಲ್ ಟು 7 ರೂಟ್ ಆಫ್ 3 ಪ್ಲಸ್ 1 ಹೈಟ್ ಆಫ್ ದ ಟವರ್ ಅಂದರೆ ಗೋಪುರದ ಎತ್ತರ. ಸಿಡಿ ಈಕ್ವಲ್ ಟು 7 ರೂಟ್ ಆಫ್ 3 ಪ್ಲಸ್ 1 ಮೀಟರ್ ಕಟ್ಟಡದ ಎತ್ತರ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಾವು ಈ ಒಂದು 12ನೆಯ ಸಮಸ್ಯೆಯನ್ನ ಬಿಡಿಸ್ಬೇಕು ಅಂತ ಅಧ್ಯಯನ ಮಾಡ್ಕೊಂಡಿದೀವಿ. ತದನಂತರ 13ನೆಯ ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿಯಾಗಿ ಸೊಲ್ಯೂಷನ್ ಮಾಡಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ. ಈಗಾಗಲೇ 12ನೆಯ ಸಮಸ್ಯೆಯನ್ನ ಅಧ್ಯಯನ ಮಾಡಿಕೊಂಡ ನಂತರ ನಾವು 13ನೆಯ ಸಮಸ್ಯೆಯನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಅರ್ಥ ಮಾಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ 13ನೆಯ ಸಮಸ್ಯೆ ಏನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅಧ್ಯಯನ ಮಾಡಿಕೊಳ್ಳೋಣ. ಆಸ್ ಅಬ್ಸರ್ವ್ಡ್ ಫ್ರಮ್ ದ ಟಾಪ್ ಆಫ್ ಎ 75 ಮೀಟರ್ ಲೈಟ್ ಹೌಸ್ ಫ್ರಮ್ ದ sea level, the angles of diffractions of two ships are 30 degree and 45 degree. If one ship is exactly behind the other one on the same side of the lighthouse, find the distance between the two ships. ಸೊ ಇಲ್ಲಿ ಕೊಟ್ಟಿದ್ದೇನು ಅಂದ್ರೆ ಸಮುದ್ರದ ಮಟ್ಟದಿಂದ ಸಮುದ್ರ ಸಿ ಲೆವೆಲ್ ಅಂತ ಅಂದ್ರೆ ಸಮುದ್ರ ಮಟ್ಟದಿಂದ ಎಷ್ಟು ಅಂತಂದ್ರೆ 75 ಮೀಟರ್ ಎತ್ತರದ ಮೇಲೆ ಒಂದು ಲೈಟ್ ಹೌಸ್ ಇದೆ. ಅಂದ್ರೆ ಒಂದ್ ಏನ್ ಮಾಡೋಣ ನಾವು ಅಂದ್ರೆ ಒಂದು ಲೈಟ್ ಹೌಸ್ ಅನ್ನ ತೆಗೆದುಕೊಳ್ಳೋಣ. ಸೊ ಇಸ್ ದ ಕಾಲ್ಡ್ ಲೈಟ್ ಹೌಸ್ ಅಂತ ತಿಳ್ಕೊಳ್ಳೋಣ. ಇಲ್ಲಿದಿಂದ ಈ ಕಡೆ ಸಮುದ್ರ ಇದೆ ಅಂತ ಅರ್ಥ ಇರ್ಲಿ ಇಲ್ಲಿ. ಆನಂತರ ಸಮುದ್ರದ ಮಟ್ಟದಿಂದ 75 ಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು 70 AB ಅಂತ ಕರೆಯೋಣ. AB ಈಕ್ವಲ್ ಟು 75 ಮೀಟರ್. ದ ಲೈಟ್ ಆಫ್ ದಿ ಲೈಟ್ ಹೌಸ್ ಹೈ ಅಂತ ಹೇಳ್ತಾ ಇದೀವಿ. ದ ಸಿ ಲೆವೆಲ್, ದ ಎಂಗಲ್ಸ್ ಆಫ್ ಡಿಫ್ರೆಷನ್ ಅಂತ ಬಂತು. ಡಿಪ್ರೆಷನ್ ಅಂದ್ರ ಮೇಲ್ಗಡೆಯಿಂದ ಕೆಳಗೆ ನೋಡ್ತೀವಿ ಅನ್ನುವಂಥದ್ದು. ಸೊ ಇಸ್ ದ ನಾವೇನ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ ಇದು ಹಾರಿಜೆಂಟಲ್ ಲೈನ್ ಮೊದಲ ನಾವು ಡ್ರಾ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಇಲ್ಲಿ ಇದ್ದು ಇಲ್ಲೊಂದು ಹಡಗಿದೆ ಅಂತ ಅರ್ಥ ಮಾಡಿಕೊಳ್ಳೋಣ. ಹೌದಾ? ಹಾಗಾದ್ರೆ ಸೊ ಇಸ್ ದ angles of diffractions of two ships are 30 degree and 45 degree. ಇಲ್ಲಿ ಕುಂತ್ಕೊಂಡು ಇಲ್ಲೊಂದು ಹಡಗಿತ್ತಲ್ಲ ನೋಡಿದ್ರು ಅವರು 30 ಡಿಗ್ರಿ ಇತ್ತು. ಸೊ ಇಸ್ ದ ಈ ಶಿಪ್ಸ್ ಏನಿದೆ ಸ್ವಲ್ಪ ಇಲ್ಲಿ ತನ ಬತ್ತು ಅಂತ ವಿಚಾರ ಮಾಡ್ಕೊಳ್ಳೋಣ. ಇಲ್ಲಿ ತನ ಬಂದಾಗ ಏನಾಗತ್ತೆ ಅಂತಂದ್ರೆ ಮತ್ತೆ ಈ ಒಂದು ಡಿಗ್ರಿ
ಚೇಂಜ್ ಆಗುತ್ತೆ. ಅವಾಗ ಎಷ್ಟಾಗುತ್ತೆ ಅಲ್ಲಿ ಅಂತಂದ್ರ ಸೊ ಇಸ್ ದ 45 ಡಿಗ್ರಿ. ಇವಾಗ ನೋಡ್ತಾರೆ ಇಲ್ಲಿ 45 ಡಿಗ್ರಿ ಆಗುತ್ತೆ ಅಂತ. ಇಫ್ ಒನ್ ಆಫ್ ಶಿಪ್ಸ್ ಇಸ್ ಎಕ್ಸಾಕ್ಟ್ಲಿ ಬಿಹೈಂಡ್, ಒಂದು ಹಡಗ ಇನ್ನೊಂದರ ಹಿಂದೆ ಇದೆ ಕರೆಕ್ಟ್ ಆಗಿ ಅಂತರ ಅಂತ. ದ ಅದರ್ ಆನ್ ದ ಸೇಮ್ ಸೈಡ್ ಆಫ್ ದ ಲೈಟ್ ಹೌಸ್, ಲೈಟ್ ಹೌಸ್ ಅದ ಸೇಮ್ ಸೈಡ್ ಒಂದೇ ಬದಿಗೆ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಶಿಪ್ಸ್, ಈ ಎರಡು ಶಿಪ್ಸ್ ಗಳ ನಡುವೆ ಇರತಕ್ಕಂತ ಅಂತರ. ಒಂದ್ ಶಿಪ್ ನಾವು ಸಿ ಅಂತ ಕರೆಯೋಣ, ಇನ್ನೊಂದಕ್ಕ ಡಿ ಅಂತ ಇರ್ಲಿ. ಸೊ ಇಸ್ ದ ಎಂಗಲ್ ಆಫ್, ಸೊ ಇಸ್ ದ ಹಾರಿಜೆಂಟಲ್ ಲೈನ್ PE ಅಂತ ನಾವು ಗುರುತಿಸಿಕೊಂಡಿದ್ದೀವಿ. ದೇರ್ ಈಸ್, ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರದಲ್ಲಿರುವ ದೀಪಸ್ತಂಭ ಒಂದರ ಮೇಲಿನಿಂದ ಎರಡು ಹಡಗಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. ದೀಪಸ್ತಂಭದಲ್ಲ, ಅದರ ಮೇಲಿಂದ ನಾವು ಆ ಸಮುದ್ರದಲ್ಲಿ ಬರುವಂತ ಎರಡು ಹಡಗಗಳನ್ನ ನೋಡ್ತೀವಿ. ಮೇಲ್ಗಡೆ ಕುತ್ಕೊಂಡು ನೋಡಿದಾಗ ಉಂಟಾದ ಅವನತ ಕೋನಗಳು, ಮೊದಲನೇ ಕೋನವನ್ನ ನೋಡಿದಾಗ 30 ಡಿಗ್ರಿ, ಮೊದಲನೇ ಹಡಗ ಏನಿತ್ತಲ್ಲ ಅದು ನೋಡಿದಾಗ 30 ಡಿಗ್ರಿ ಆಗತ್ತೆ. ಎರಡನೇ ಹಡಗನ್ನ ನೋಡಿದಾಗ 45 ಡಿಗ್ರಿ ಆಗತ್ತೆ ಅಂತ ಕೊಟ್ರು ಅಂತ. ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ ಎರಡು ಹಡಗುಗಳಿರುವ ದೂರವನ್ನ ಕಂಡು ಹಿಡಿಯಿರಿ. ಈ ದೀಪಸ್ತಂಭದ ಒಂದೇ ಬದಿಗೆ ಎರಡು ಹಡಗುಗಳಿದ್ದರೆ ಆ ಎರಡು ಹಡಗುಗಳ ಮಧ್ಯದಲ್ಲಿ ಇರುವಂತ ಅಂತರ ಎಷ್ಟು ಅಂದ್ರೆ ಪ್ರಶ್ನೆ ಇಲ್ಲಿದೆ. ಸೊ ಇಸ್ ದ AB ಈಕ್ವಲ್ ಟು ಯಾವ್ದಾಗುತ್ತೆ, BE ಆಗುತ್ತೆ ಅಂತ ನೆನಪಿಟ್ಕೊಳ್ಳೋಣ. AB ಈಕ್ವಲ್ ಟು 75 ಮೀಟರ್ ಹೈ ದ ಲೈಟ್ ಹೌಸ್ ಅಂತ ಹೇಳ್ತಾ ಇದೀವಿ. ಲೈಟ್ ಹೌಸ್ ದೀಪಸ್ತಂಭದ ಎತ್ತರ, ದೀಪಸ್ತಂಭದ ಎತ್ತರ ಎಷ್ಟು ಅಂದ್ರೆ 75 ಮೀಟರ್. ದೇರ್ ಫೋರ್ BE ಈಕ್ವಲ್ ಟು ED ಆಗುತ್ತೆ. ದೇರ್ ಫೋರ್ BE ಪ್ಯಾರಲಲ್ ED ಅಂತ ಹೇಳ್ತೀವಿ. BE ಅನ್ನುವಂಥದ್ದು ED ಗೆ ಪ್ಯಾರಲಲ್ ಇದೆ. BE ಅನ್ನುವಂಥದ್ದು ED ಗೆ ಪ್ಯಾರಲಲ್ ಅಂದ್ರ ಸಮಾಂತರ. ಸೊ ಇಸ್ ದೇರ್ ಫೋರ್ angle ಆಫ್ EBD ಈಕ್ವಲ್ ಟು, angle ಆಫ್ EBD ಈಕ್ವಲ್ ಟು angle ಆಫ್ BDA ಅಂತ ಹೇಳ್ತೀವಿ. BDA ಅಂತ ಈಕ್ವಲ್ ಟು 30 ಡಿಗ್ರಿ ಅಂತ ಆಯ್ತು. ಸೊ ಇಸ್ ದ 30 ಡಿಗ್ರಿ. ಇನ್ನು ಅದೇ ರೀತಿಯಾಗಿ angle ಆಫ್ EBC ಈಕ್ವಲ್ ಟು, angle ಆಫ್ EBC ಈಕ್ವಲ್ ಟು BCA ಅಂತ ಕರಿತೀವಿ. BCA 45 ಡಿಗ್ರಿ ಆಗುತ್ತೆ. ಇದು 45 ಡಿಗ್ರಿ ಆಗುತ್ತೆ. CD ಅಂತ ಇದೆ. ಸೊ ಇಸ್ ದ ಡಿಸ್ಟನ್ಸ್. CD ಈಸ್ ಎ ಡಿಸ್ಟನ್ಸ್ ಆಫ್ ಟೂ ಶಿಪ್ಸ್ ಅಂತ. ಟೂ ಶಿಪ್ಸ್ ಹಡಗುಗಳ ನಡುವಿನ ಅಂತರ, ನಡುವಿನ ಅಂತರ ಅಂತ. ಇಲ್ಲಿ ಎರಡು ಹಡಗುಗಳ ನಡುವಿನ ಅಂತರ CD ಆಗಿರ್ಲಿ ಅಂತ ಬರ್ಕೊಂಡಿದೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಷ್ಟನ್ನ ನಾವು ನೋಡ್ಕೊಂಡ ನಂತರ ಮುಂದೆ ಅಲ್ಲಿ ನಾವು ಇವಾಗ ಏನ್ ಮಾಡೋಣ ಅಂದ್ರೆ ಟ್ಯಾನ್ 45 ಡಿಗ್ರಿಯನ್ನ ತೆಗೆದುಕೊಂಡು ಬಿಡಿಸೋಣ. ಸೊ ಇಸ್ ದ ಟ್ಯಾನ್ 45 ಡಿಗ್ರಿ. ಟ್ಯಾನ್ 45 ಡಿಗ್ರಿ ತೆಗೆದುಕೊಂಡಾಗ AB ಅಪಾನ್ AC ಬಂತು. AB ಅಪಾನ AC ಅಂತ. ಟ್ಯಾನ್ 45 ಅಂದ್ರೆ 1/1. AB 75 ಅಂತ ಕೊಟ್ಟಿದ್ದಾರೆ. AC ಅಂದ್ರೆ AC ಕೊಟ್ಟಿಲ್ಲ, AB 75 ಮೀಟರ್ ಅಂತಿದೆ. AC ಇಂಟು 1. ಸೊ ಇಸ್ ದೇರ್ ಫೋರ್ AC ಈಕ್ವಲ್ ಟು 75 ಮೀಟರ್. AC ಎಷ್ಟಾಯ್ತು ಅಂದ್ರೆ 75 ಮೀಟರ್ ಆಗುತ್ತೆ. ಅದೇ ರೀತಿಯಾಗಿ ಟ್ಯಾನ್ 30 ಡಿಗ್ರಿ ತೆಗೆದುಕೊಂಡು ಬಿಡಿಸಿದೆವು ಅಂತಂದ್ರೆ ಟ್ಯಾನ್ 30 ಡಿಗ್ರಿ ತೆಗೆದುಕೊಂಡು ಬಿಡಿಸಿದಾಗ AB ಅಪಾನ AD ಅಂತ ಬಂತು. AB ಅಪಾನ AD ಅಂತ ಆಗತ್ತೆ. ಟ್ಯಾನ್ 30 ಅಂತ ಬರುತ್ತೆ. 0 30. ರೂಟ್ ಆಫ್ ಬಿಲೋ ಫಿಂಗರ್ ಅಪಾನ್ ರೂಟ್ ಆಫ್ ಅಬೌವ್ ಫಿಂಗರ್ ಅಂತ. ಬಿಲೋ ಫಿಂಗರ್ 1 1/√3. ಸೊ ಇಸ್ ದ 1/√3.
ಎ ಬಿ 75, ಎ ಡಿ ಅಂತ ತೆಗೆದುಕೊಂಡಾಗ ಎ ಸಿ ಪ್ಲಸ್ ಸಿ ಡಿ, ಎ ಸಿ ಪ್ಲಸ್ ಸಿ ಡಿ 75 root of 3. So is therefore AC plus CD into 1, AC plus CD equal to 75 into root of 3. ಇಲ್ಲಿ ಎ ಸಿ ಅಂದ್ರೆ ನಿಮ್ಗೆ ಈಗಾಗಲೇ ವಿದ್ಯಾರ್ಥಿಗಳಿಗೆ ಗೊತ್ತಿದೆ 75 ಮೀಟರ್ ಅಂತ ಫೈಂಡ್ ಮಾಡ್ಕೊಂಡಿದೀವಿ ನಾವು. ಎ ಸಿ ಈಕ್ವಲ್ ಟು 75 ಪ್ಲಸ್ ಸಿ ಡಿ ಈಕ್ವಲ್ ಟು 75 ರೂಟ್ ಆಫ್ 3. ಸಿ ಡಿ ಬೆಲೆ ಬೇಕು. ಸಿ ಡಿ ಈಕ್ವಲ್ ಟು 75 ರೂಟ್ ಆಫ್ 3 ಪ್ಲಸ್ 75 ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ, ಮೈನಸ್ 75 ಆಗುತ್ತೆ. ದೇರ್ ಈಸ್ ಸಿ ಡಿ ಈಕ್ವಲ್ ಟು 75 ಸಾಮಾನ್ಯ ಅಪವರ್ತನ ಹೊರಗೆ ತೆಗೆದುಕೊಂಡಾಗ ರೂಟ್ ಆಫ್ 3 ಅಂತ ಬಂತು. 75 ಸಾಮಾನ್ಯ ಅಪವರ್ತನ ತಗೊಂಡಿದೀವಿ, 1 ಉಳಿಯುತ್ತೆ, ಮೈನಸ್ 1 ಮೀಟರ್. The distance of two ships, distance of two ships is 75 root of 3 minus 1 meter. ಅಂದರೆ ಹಡಗುಗಳ ನಡುವಿನ ದೂರ, ಹಡಗುಗಳ ನಡುವಿನ ದೂರ ಅಂತ ಬರೆಯೋಣ. ಎಷ್ಟು ಅಂದ್ರೆ 75 ರೂಟ್ ಆಫ್ 3 ಮೈನಸ್ 1 ಮೀಟರ್. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು 13ನೆಯ ಪ್ರಾಬ್ಲಮ್ ಅನ್ನ ಸಾಲ್ಯೂಷನ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡಿದೀವಿ. ಇನ್ನು 14 ಮತ್ತು 15 ಎರಡು ಪ್ರಾಬ್ಲಮ್ಸ್ಗಳು ಮಾತ್ರ ಉಳಿದುಕೊಂಡಿವೆ ಈ ಒಂದು ಅಧ್ಯಾಯದಲ್ಲಿ, ಈ ಒಂದು ಅಭ್ಯಾಸದಲ್ಲಿ. ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡಿಕೊಳ್ಳೋಣ.